ಓ ಸುಮಾರ ಕಮ್ಮಿ ಆಗದಲ್ಲಕ. ಏನು ಕಣ್ಣು ಹೊಟ್ಟೆ ಊದಿಸ್ ಮುಡಿಗಿತ್ತಲ್ಲ ಬಣ್ಣ. ಏನಂಗೆ ತುಂಬಂದ್ಬಿಟ್ಟಂಗೆ ಹೊಡೆದ್ಬಿಡ್ತಲ್ಲ ಸರಿ ಹಂಗೆ. ಏನಾರೇ ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಕಣ್ಣು ನೋಡ್ಕೊಳ್ಳೋದ ಜಯಕ್ಕ. ಅಯ್ಯೋ ಅಕ್ಕೋ ನಿಜಕ್ಕೂ ಅಪ್ಪ ಹೋಗು. ನನಗೆ ನೋಡ್ದಾಗ ಬಣ್ಣ ಬಾಡ್ತಿದ್ದಿ ಏಟ್ಗೆ ಕಣ್ಣು ಓದೋ ಅಂತಾನೆ ಅನ್ಕೊಬಿಟ್ಟೆ ಕನಕ. ನಾನು ಕೈ ಕಾಲು ನಡ್ಗತ್ಕೊಂಡು ಕುಂತಿರೋಳು ಎದ್ದಿ ಬಂದು ಬಿಡ್ಸ್ಕೊಳಕ್ಕೆ ಆಯ್ತದೆ ನನಗೆ. ಆ ಥರ ಕೈ ಕಾಲು ನಡ್ಗತ್ಕೊಬಿಟ್ಟು ನನಗೆ. ನಿಜವಾಗ್ಲೂ ಅಪ್ಪ ದೇವರೇ ಭಗವಂತಕ್ಕಂತ ಹೋಗು. ಅಯ್ಯೋ ಜನಕ ಹೇಳ್ತೀಯ ನೀನು. ನನಗೆ 3 ದಿವಸ ನಾನು ಮಾತಾಡಲಿಲ್ಲ. ಅಡುಗೆ ಮಾಡ್ಬಿಟ್ಟು ಸುಮ್ಮನಿದ್ದೆ ನಾನು. ಮಾತಾಡೋದೇ ಬಿಡ ನನ್ನ ಮಗನ ಕೈಲಿ ಅಂತ ತಾನೇ ಒತ್ತಾರೆ ಬಂದು ಮಾತಾಡ್ಸ್ಲಿ ಅಂದ್ಕೊಂಡು ಬೋಂಡ ತಂದವನೆ ಹೋಟ್ಲಿಂದ ಬೋಂಡ ತಂದು ಕೊಟ್ಬಿಟ್ಟು ತಕಮಿ ತಿನ್ನು ಆಯಿತು ಇನ್ನೊಂದು ದಿವಸ ಹೊಡೆಯಕ್ಕಿಲ್ಲ ಅನ್ಕೊಂಡು ಪೂಸಿ ಮಾಡಕ್ಕೆ ಬಂದವನೆ. ಮಾತಾಡನೆ ಬಿಡ್ದು ನನ್ನ ಮಗನ ಕೈಲಿ ಸಹಾಯ ಗಂಟ್ಲು ಅನ್ಕೊಂಡೆ ತೀರ್ಮಾನ ತಗೊಂಡಿದ್ದೆ. ಹ್ಞೂ ಇರ್ತೀಯ ಮಾತಾಡ್ದಂಗೆ. ಅಯ್ಯೋ ಇನ್ನೇನು ಮಾಡಿ ಸುಮ್ಕಿರತ್ತಾಗೆ. ಅಯ್ಯೋ ಒಂಥರ ತೊಡಗಲ್ಲ ಒಂದೊಂದ್ಸತಿ ಅಷ್ಟೇ ಮಾತಾಡ್ಬಿಡ್ತಾನೆ. ಯಾಕೆ ಇನ್ನೊಂದ್ಗಳಿಗೆ ಹೊಟ್ಟೆ ಹೊರ್ಕೊಳಂಗೆ ಮಾತಾಡ್ತಾನೆ. ಏನು ಮಾಡಿ ಅತ್ತಾಗ ಅಳಗರಿದ ಬುಡಂಗೂ ಇಲ್ಲ ಕಟ್ಕೊಳಂಗೂ ಇಲ್ಲ ಅನ್ಭವಿಸ್ಬೇಕಲ್ಲ. ಎಲ್ಲಕ್ಕ ನೀನು ಸೊಸೆರು ಬಂದಿಲ್ವಾ? ಅಲ್ಲಕ್ಕನ್ ಚೆನ್ನಕ ಹೇಳ್ತೀಯಲ್ಲ ನೀನು. ನನ್ನ ಮಕ್ಕಳು ಈ ಬುದ್ಧಿ ಕಲ್ತವ್ರಲ್ಲ ಸರಿಯೇ ಚೆನ್ನಕ? ಸರಿಯೇ ಹೇಳು. ನಿಜವಾಗ್ಲೂ ಯಾಕ ಇವ್ರು ಈ ಥರ ಬುದ್ಧಿ ಕಲಿಸ್ತಾರೆ ನಮ್ಮನ್ನ ಅಂತ ಅನ್ಕೊಂಡಿರ್ತಾರೆ ನಮಗೆ. 12 ಲಕ್ಷ ನಮ್ಮ ಬಾಬಾ ಕೊಟ್ಟಿದ್ದ ದುಡ್ಡ ನಮ್ಮ ಹೊಟ್ಟೆವನು ಇವತ್ತು ಅವ್ನು ಮಾತಾಡ್ತಾನೆ ಅಂತ ಅಲ್ಲಕ್ಕ. ಅವ್ನು ಮಾತಾಡಿದ್ರೆ ನ್ಯಾಯವಾಗಿ ಮಾತಾಡ್ತಾನೆ ನಮ್ಮ ಹೊಟ್ಟೆವನು. ಅವತ್ತೇ ಹೇಳ್ದಲ್ಲೇ ಈ ಬಡಿಯಕ್ಳು ಸರಿ ಇಲ್ಲ ಸುಮ್ಮನಿರು. ಅದು ಯಾಕೆ ಬೇಕು? ನಾಳೆ ದಿವ್ಸಕ್ಕೂ ನನ್ನ ಮಕ್ಕಳು ಮಾಡೋರಲ್ಲ. ಇಷ್ಟು ವರ್ಷ ನಮಗೆ ಬುದ್ಧಿ ತೋರಿಸವ್ರೆ. ಸುಮ್ಮನೆ ಕಾಂದವ್ದಾಗ ನಾವು ಇರೋದ ಸುಮ್ಮನಿರು. ಆರಂಭ ಗಿರಂಭ ಅಂತ ಅಂಬ್ರಿಸಿದ್ರೆ ನಾವೇ ಆರಂಭಕ್ಕೆ ದುಡ್ಡು ಕೊಡ್ಬೇಕಾಯ್ತದೆ. ಮಾಡಕ್ಕೆ ಬರೋಕ್ಕಿಲ್ಲ ನ್ಯಾಯವಾಗಿ ಅಂತ ನನ್ನ ಗಂಡ ಅಪ್ಪನ ಕೊಡ್ತಾನೆ ಹೇಳ್ದವನು. ನಾನು ಕೇಳಲಿಲ್ಲ ಕನಕ. ನನ್ನ ದೇವ್ರಣೆಗೂ ಕೇಳಲಿಲ್ಲ ಅವನ ಮಾತ. ಏನು ಆರಂಭ ಮಾಡ್ತೀವಿ ಅಂತ ಅಂತವ್ರೆ. ಅಯ್ಯೋ ಬಿಡು, ಕಂಡವ್ರ ಕೈಗಳಿಗೆ 10,000 20,000 15,000 ಏನು ಕೆಲಸ ಮಾಡೋರು. ಇವತ್ತಿನ ಕಾಲದಲ್ಲಿ 10,000 15,000 ಕೊಟ್ಟು ಅಷ್ಟೊಂದು ಏನು ಇವರು ಮಕ್ಳು ಮರಿ ಹೆಂಗೆ ಇದು ಮಾಡ್ಕೊಂಡರು. ಅವ್ರಿಗೇನು ಮಾಡೋರು? ನಾನು ಭಾಳ ದೂರಕ್ಕೆ ಯತ್ನೆ ಮಾಡ್ಕೊಂಡು ಅಯ್ಯೋ ಬಿಡು ಒಂದು ಆರಂಭನಾರು ಕೈ ಹಿಡಿದ್ರೆ ಹೆಂಗೆ ಗೊತ್ತಾಗಿ ನೆಮ್ಮದಿ ಆಯ್ತಾರೆ ಅಂತ ನಾನು ಅಕ್ಕ. ವರ್ಷಕ್ಕೂ ಒಂದೊಂದು ಹಾಕಿ ಇವರು ಲಾಸ್ ಮಾಡ್ಕೊಬಂದರು. ಈ ಬರೀ ಮೆಣಸಿಗೆ ಹಾಕೋದು ಲಾಸ್ ಆಗೋದು. ಮೆಣಸಿಗೆ ಬೇಡ ಇನ್ನೊಂದ್ಸತಿ ಹೂಕೋಸು ಹಾಕ್ತೀವಿ ಎಲೆಕೋಸು ಹಾಕ್ತೀವಿ ಅನ್ಕೊಂಡು ಮುಂದಕ್ಕೆ ಹಿಂಗೆ ಹೋಗೋದು. ಅದರಲ್ಲೂ ಲಾಸ್ ಮಾಡ್ಕೊಳ್ಳೋದು. ತಿರ್ಗಿ ಟಮಾಟೆ ಹಣ್ಣು ಹಾಕ್ತೀವಿ ಅನ್ನೋದು. ಹಿಂಗೆ ಮಾಡಿ ಅಕ್ಕ 12 ಲಕ್ಷ ದುಡ್ಡ ನೀರಿಗೆ ಚೆಲ್ದಂಗೆ ಮಾಡ್ಬಿಟ್ರು ಕನಕ. ನಿಜವಾಗ್ಲೂ ನಿಮ್ಮ ರಾಮಣ್ಣ ಪಾಪ ಅವನಿಗೆ ನನ್ನ ಮೇಲೆ ಅದಕ್ಕೆ ಕನಕ. ಅವನಿಗೆ ಪಾಪ ಹತ್ಕೊಂಡಿರೋದು. ₹1 ದುಡ್ಡಿಲ್ಲ ಕನಕ. ನನ್ನ 1,200 ದುಡ್ಡು ಬರ್ತದೆ, ಅವ್ನು 1,200. ಎಷ್ಟದಕ್ಕೆ ಈಗ ಮಾತ್ರೆ ಮೆಡಿಸನ್ಗೆ ಅವನಿಗೆ 800-900 ರೂಪಾಯಿ ದುಡ್ಡು ಬೇಕಲ್ಲ. ಮನೆಗೆ ತಗೊಬರವ ಏನು ಮಾಡವ? ಈಗ ಹೋಗಿ ಎಲ್ಲನೂ ನೀವು ಯಾಕವ ತಲೆಗೆಡ್ಸ್ಕೊಂಡಿರಿ, ನಾವು ಸಹಾಯ ಗಂಟೆ ನಿಮ್ಗೆ ನೋಡ್ಕೊತೀವಿ ಅಂತ ಬೊಗಳು ಇರ್ತಾನೆ. ಬಂದು ಎಷ್ಟು ದಿವಸ ಆಯಿತು ತಾಡು ದೇವಸ್ಥಾನಕ್ಕೆ ಹೋಗಿರೋ ಮತ್ತೆ ನಮ್ಮ ಬಂದವ್ರಿ. ಏನಂತತೆ ಏನು ಮಾವ ಏನು ಹೆಂಗಿದ್ದೀರಿ ಏನು ಒಂದು ಮಾತು ಬೇಡ್ಬೋ ಚೆನ್ನಕ ಹೇಳಿ. ನೀನೇ ಕೋಪ ತಕ್ಕಿಲ್ವಾ? ಅದಕ್ಕೆ ಅವ್ನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು. ಹಂಗೆ ನಾನು ಸುಮ್ಮನಿದ್ದವನಿಗೆ ಅರ್ಗಲ್ಸ್ಬಿಟ್ಲಲ್ಲ ಈ ಮುಂಡೆ ಇವಳು ಅಂತವ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವನು. ಅವ್ನ ಕಲ್ದ ನಂಗೆ ಮಾತಾಡ್ಸ್ಕೋಬೇಕಕ್ಕ. ನನ್ನ ಸಾವಂತಿ ಮಕ್ಳು ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ಇವರು. ಸರಿಯೇ ಹೇಳು ಚೆನ್ನಕ. ನನಗೆ ನಿಜವಾಗ್ಲೂ ಅಕ್ಕ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಮೊದಲೇ ಜೋಗಲಿ ಈಗ ನಾ ಕಾಸು ಮಡಿಕೊಂಡು ತಿರ್ಗಾಡ್ತಿದ್ದೋ. ಇವತ್ತು ಕಾಸಿಲ್ಲ ಅಂದರೆ ಅವ್ನಿಗೆ ಹೆಂಗೆ ಅನ್ಸಕ್ಕಿಲ್ಲ, ಬೇಜಾರಾಕಿಲ್ವ? ₹1 ಮುರ್ಸಿತ್ತಿಲ್ಲ ಕನಕ. ₹1 ಯಾವ್ದಕ್ಕೂ ಮುರ್ಸಿತ್ತಿಲ್ಲ. ಆ ಥರದಲ್ಲಿ ಮಡಿಕೊಂಡಿದ್ದು. ಈಗ ಕಾಸನ್ನು ಮುಗಿಸ್ಬಿಟ್ಟು ಹೋಗಿ ಕುಂತಾರೆ. ಒಂದು ಫೋನ್ ಮಾಡಿ ಉಂಡ್ರವ ತಿಂದ್ರವ ಏನ್ರವ ಅಂತ ಒಂದು ಮಾತವ್ರು ಬಾಯಿಗೆ ಬಂದಿಲ್ವಲ್ಲ. ಹೆಂಗೆ ಮಾಡ್ಬೇಕು ಹೇಳು ಮತ್ತೆ. ಈಗ ದುಡ್ಡು ಕಾಸಿಗೆ ಹೆಂಗಕ್ಕ ಮಾಡ್ಕೊಳವ? ಒಂದು ಉಪ್ಪು ಎಣ್ಣೆ ಬಂಗ ಹೆಂಗೆ ಮಾಡವ? ಹೋಗಿ ತಗೊಳಂಗೆ ಕೂತ್ಬಿಟ್ರೆ ಅದಕ್ಕೆ ಇನ್ನೂ 4 ದಿವಸ ನೋಡ್ಬಿಟ್ಟು ಮನೇಲಿ ಸಾಮಾನು ತೀರೋ ಗಂಟ ಉಣ್ತೀವಿ. ಆಮೇಲೆ ಹೋಗಿ ಕೂತ್ಕೊತೀವಿ. ಅಲ್ಲಿಗೆ ಹೋಯ್ತೀವಿ ಅವ್ರು ಇರೋ ತಕೆಯ. ಅವ್ರ ಅಪ್ಪನ ಮನೆಗೆ ಹೋಗಿ ಕೂತ್ಕೊತೀವಿ. ಅಲ್ಲೆಯ ಇಕ್ಲಿ ತಂದಾಕ್ಲಿ ಅಲ್ಲೆಯ. ಅಪ್ಪ ಇರೋದ್ರಲ್ಲಿ ನಿಮ್ಗೆ ಅನ್ಕೊಂಡು ನಿಮ್ಗೆ ಮಾಡ್ದು. ಇವತ್ತು ನಮ್ಮನ್ಯಾರು ನೋಡ್ಕೊಂಡರು ಮರುವಾದಿಂದ ತಂದಾಕ್ಬಿಡ್ಲ ಅಂದ್ಬಿಟ್ಟು ಹೋಗಿ ಸೇರ್ಕೊಳ್ಳೋದೆ ಕನಕ. ಈ ನನ್ನ ಮಕ್ಕಳು ಈ ಕೆಲಸ ಮಾಡ್ತಾರೆ ಅಂತ ಅಂದಿದ್ರೆ ಅಕ್ಕ ಗೊತ್ತಾಗಿದ್ರೆ ನಾನು ದೇವ್ರಾಣಿಗೂ ನಾನು ಯಾವುದೇ ಕಾರಣಕ್ಕೂ ನಾನು ಅಕ್ಕ ನಾನು ಹಿಂಗೆ ಅಂತೀನಿ ಅಂತ ಅನ್ಕೊಬೇಡ. ನಿಜವಾಗ್ಲೂ ಸವಾಸ್ಬೇ ಬೇಡ, ಇವ್ರು ಸವಾಸ್ಕೊಳ್ಳೇ ಬೇಡ ಅನ್ಕೊಂಡು ನಾನು ಬಿಟ್ಟಾಕೊಂಡು ನಾನು ಏನೋ ಬದಲಾಗವರೆಲ್ಲ ಬಿಡುವತ್ತಾಗೆ. ಅಯ್ಯೋ ಅವ್ರ ಕೈಗೆ ದುಡಿತವೆ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದ್ಗಡೆ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡಿದ್ವಿ. ಇವತ್ತು ಈ ಕೆಲಸ ಮಾಡ್ತಾವ್ರಲ್ಲ ಚೆನ್ನಾಗ ಸರಿಯಾಗಿ ಚೆನ್ನಾಗ ಇವರು ಹೋಗಿರೋರು ಒಂದು ಫೋನ್ ಮಾಡಿಲ್ಲ ಚೆನ್ನಾಗಿದ್ದೀರಾ ಉಂಡಿದ್ದೀರಾ ತಿಂದಿದ್ದೀರಾ ಅಂತ. ಇವರು ನೋಡ್ಕೊಂಡಾರ ನಮ್ಮ ಕಷ್ಟ ಸುಖಕ್ಕೆ ಅದಾರ ಚೆನ್ನಾಗ
ಕಷ್ಟ ಸುಖಕ್ಕದಾರೆ ಹೇಳು. ಬುದ್ಧಿಲ್ಲ ನಿಮಗೆ. ಕಾಸು ಕರಿಮಣಿ ನೀವು, ಕಾಸು ಕರಿಮಣಿಗೆ ಅಂಟಿಸ್ಕೊಂಡೆ ಬೆಳೆದಾಗಿತ್ತು ಕನಕ ಅವ್ರನ್ನ. ಅಂಟಿಸ್ಕೊಬೇಡ್ದಾಗಿತ್ತು ನೀವು. ಹೆಂಗಿದ್ರು ಅವ್ರು ಹಂಗಿರೋರು. ನಿಮ್ಮ ಪಡೆ ನೀವು ದುಡ್ಡು ಕಾಸು ಮಾಡಿಕೊಂಡು ಜೊತೆಲೆ ತಂದಾಕು ಬರೋ ಬಡ್ಡಿ ದುಡ್ಡಲ್ಲಿ ತಂದಾಕೊಂಡು ನಿಮ್ದಾಗಿರ್ಬೋದಾಗಿತ್ತಲ್ಲ ನೀವು. ಆ ಕೆಲಸ ಮಾಡ್ದಾನೆ ಈ ಕೆಲಸ ಯಾಕೆ ಮಾಡ್ಕೊಂಡ್ರಿ ನೀವು? ಹೋಗಕ್ಕ ದಡ್ಡಿ ಕಣ ನೀನು. ಅಯ್ಯೋ ಏನು ಮಾಡಣ್ಣಿ ಚೆನ್ನಾಕ ಹೇಳ್ತೀಯಲ್ಲ. ಹಿಂಗೆ ಆರಂಭ ಮಾಡ್ತೀವಿ ಅಂತ ನಿಂತ್ಕೊಂಡ್ರಲ್ಲ ಕಳ್ಳನ ಮಕ್ಕಳು. ಬೋರ್ ತೆಗಿಸ್ಕೊಂಡ್ರು. ನಮ್ಮನ್ನ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಕೊಂಡು ಇರೋ ದುಡ್ಡನ್ನು ಇವನಿಗೆ ಕಿತ್ಬಿಟ್ಟು ಇದು ಹಿಂಗೆ ಆಡ್ತಾ ಕುಂತವ್ರೆ. ಅದಕ್ಕೆ ಇವನಿಗೆ ನನ್ನ ಮೇಲೆ ಕೋಪ ಬಂದಿರೋದು. ಏನಕ್ಕ ಮಾಡೋದು ಹಿಂಗೆ ಆಗ್ಬಿಟ್ರೆ ನಿಜವಾಗ್ಲೂ ಈ ಥರ ಬುದ್ಧಿ ಕಲ್ತವ್ರೆ ಅಂತ ಅಂದ್ಕೊಂಡಿದ್ದಿಲ್ಲ ಕನಕ ನಾನು. ಹಂಗಲ್ಲ ಕನಕ ನಾನು ಹೇಳೋದೊಂದು ನಿನಗೆ ಇನ್ನೂ ಎಷ್ಟು ಮಾಡಿ ತೋರಿಸ್ಬೇಕಾಗಿತ್ತು ಅವರು. ಎಷ್ಟು ವರ್ಷ ನಿಮ್ಮ ಬಿಟ್ಬಿಟ್ಟು ಗಂಡನೂ ಇರ್ತೀನಿ ಹೊಂಟೋಗಿತ್ತಿಲ್ವಾ? ಆವತ್ತಿಗೆ ಅರ್ಥ ಆಯ್ತಿಲ್ವ ಅವ್ರು ಏನು ಅಂತವ? ದಾಟ್ರಕನ ಹೋಗು, ದಾಟ್ರಕನ ನೀವು. ಬುದ್ಧಿ ಇಲ್ಲ ಕತೆ ನಿಮಗೆ. ಹಂಗೆ ದಾಟ್ತಾನೆ ಈಗ ಮಾಡ್ಕೊಂಡಿರೋದು ಕಂಚನಕ. ದಾಟ್ತಾನೆ ಮಾಡ್ಕೊಂಡಿರೋದು ಅದೇ ಯೋಚನೆ ಮಾಡ್ತಾ ಕುಂತೀನಿ. ಏನು ಮಾಡೋದು ಏನು ಅಂದ್ಕೊಂಡು ನಿಜವಾಗ್ಲೂ ಭಾಳ ಯೋಚನೆ ಮಾಡ್ತಾ ಕುಂತೀವಿ ಕನಕ. ತಲೆಗೆಡ್ಸ್ಕೊಬೇಡಕ್ಕ, ಎಲ್ಲ ಸರಿ ಆಯ್ತದೆ. ಸುಮ್ಮನಿರು ಆಯಿತು, ಬೇಜಾರು ಮಾಡ್ಕೋಬೇಡ. ಫೋನ್ ಮಾಡಿ ಮಾತಾಡು. ನೀನು ಸುಮ್ಮನೆ ಆಗ್ಬಿಟ್ರೆ ಅದ ಬನ್ನಿ ಯಾಕೆ ನುಗ್ಗಿದ್ದೀರಿ ಇಲ್ಲಿ ನಮ್ಗೆ ಯಾರು ಮಾಡೋರು ಬನ್ನಿ ಅಂತ ಕರಿಯಕ್ಕೆ ಅದಕ್ಕೆ ಅದಕ್ಕೆ ನಿನಗೆ ಹೆದರಿಕೆ ಅಂತ ಅಲ್ಲ ಕನಕ. ಏನು ಕರೆಯೋದು ಅವ್ರ ಕಾಲು ಕಟ್ಟ ನಾನು ಬನ್ನಿ 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 ಅಂತ ಅವ್ರಾಗ ಬರ್ತಾರೆ. ಅದಕ್ಕೆ ಸುಮ್ಮನೆ ಆಗಿರಿ. ನೋಡೋದು ಇನ್ನೂ 4 ದಿವಸ ಕಳೀಲಿ ಕುತ್ಸ್ಕೊಂಡು ಮಾತಾಡ್ತೀನಿ. ಯಾಕಪ್ಪ ಅವತ್ತು ದುಡ್ಡು ಕಾಸನ್ನು ಕಿತ್ಕೊಳ್ಳೋಂಗೆ ಚೆನ್ನಾಗಿತ್ತು. ಕಿತ್ಕೊಬಿಟ್ಟು ಇವತ್ತು ಹಿಂಗೆ ಆಡ್ತಾಯಿದ್ದೀರಲ್ಲ. ನಮ್ಮನ್ನ ಯಾರು ನೋಡ್ಕೊಂಡರು? ಅದು ಯಾರ ಮನೆ ಕರ್ಕೊಂಡು ಹೋಗ್ಬಿಟ್ಟಿರಿ. ಬುಡಿ ನಡೀರಿ ಅಂತೀನಿ ನನ್ನ ಚೆನ್ನಾಕ. ನೀನೇನಾರು ಅನ್ಕೊಬಿಡು. ಏನು ಅನ್ಕೊಳಕ್ಕದು ಹೋಗಕ್ಕ. ಇನ್ನೇನು ಬೇರೆ ಅನ್ಕೊಳ್ಳೋದು ಬೇರೆ ಏನಿದ್ದದು? ಹೋಗೋದೇನು ನೋಡು ಬಂಗವ. ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕುತ್ಕೊಂಡ್ರೆ ಅದದ ಅಲ್ಲ. ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕುತ್ಕೊಂಡ್ರೆ ಸರಿ ಬಂದದಲ್ಲವ. ಮಾಡು ಬಂಗವ. ಉಳಿಸ್ಕೊಂಡು ಅದೇನೋ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು ಹೊರ್ತು ಅವ್ರ ಪಡ್ಗೆ ಅವ್ರನ್ನ ಬಿಟ್ಬಿಟ್ರೆ ನಮ್ಮಂತೆ ನಾವು ಇರೋದು ಅನ್ನೋ ಲೆಕ್ಕದಲ್ಲಿ ಬಂದ್ಬಿಡ್ತಪ್ಪ. ಎಲ್ಲ ದುಡ್ಡು ಕಾಸು ಕಿತ್ಕೊಂಡು ತಿನ್ಕೊಂಡು ಅವ್ರು ತಾನೇ ಜ್ಞಾನ ಬೇಡವಾ? ಓಕೆ ಹೋಗ್ಬೇಕು, ನಮ್ಮ ಅವ್ವ ಅಪ್ಪ ನೋಡ್ಕೋಬೇಕು ಅನ್ನೋದು ಪರಿಜ್ಞಾನ ಇರ್ಬೇಕು ತಾನೇ. ಇವತ್ತಿನ ಕಾಲದಲ್ಲಿ ಯಾಕೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಕಂಚನಕ. ನಿಜವಾಗ್ಲೂ ನಾವೇನು ಒಳ್ಳೇದಾಗಲಿ, ನಮ್ಮ ಮಕ್ಕಳು ಬದುಕಲಿ ಬಾಳಲಿ ನಕ್ರಂತೆ ಅಯ್ಯೋ ಅಲ್ಲಿ ನಿಂತ್ಕೊತವೆ. ಕಂಡರ್ ಕೈ ಕೆಳಗೆ ಹೋಗಿ ದುಡಿತಾವಲ್ಲ. ಅಯ್ಯೋ ಓಲಿ ಪಾಪ ಚೆನ್ನಾಗಿರಲಿ ಮನೇಲಿ ಬದುಕಲಿ. ನಮ್ಮ ಮಕ್ಳಿಗೆ ಬದುಕೋರು, ಯಾರ ಮಕ್ಳು ಬದುಕೋರು ಅಂದರು. ನಮ್ಮ ಮಕ್ಳಿಗೆ ಬದುಕೋದ್ರೆ ಅಂದ್ಕೊಂಡು ನಾನು ಅಕ್ಕ ಎಲ್ಲನೂ ಸಹಿಸ್ಕೊಂಡು ಒಯ್ಯನ್ಗೆ ಬುದ್ಧಿ ಹೇಳ್ಕೊಂಡು ಕೊಡು ಮರೆಯ ಬದುಕಲಿ ಕೊಡು ಅಂದ್ಕೊಂಡೆಲ್ಲ ಹೇಳಿ ನಾನು ಕೊಡ್ಸಿದ್ಕೆ ಇವತ್ತು ಇವ್ರು ಸರಿಯಾಗಿ ಶಾಸ್ತ್ರಿ ಮಾಡ್ಬಿಟ್ಟು ಹೋದ್ರು ಕತ್ ಬಿಡಕ್ಕೆ. ಬಂದು ಎಷ್ಟು ದಿವಸ ಆಗದೆ ಏನು ಎಂತು ಒಂದು ಉಂಡ್ರ ತಿಂದ್ರತ ಒಂದು ದಿವಸ ವಿಚಾರ್ಸೋಕ್ಕೆ ಅವನಾರೇ ಆಗಲಿ ಅವರೇ ಆಗಲಿ ನನ್ನ ಸೊಸೆರೇ ಆಗಲಿ ಫೋನ್ ಮಾಡಿರ ಅಂದಾಗ ಎಷ್ಟು ಬೇಜಾರಾಯ್ತಿಲ್ಲ ಹೇಳಿ ನೀನೇ. ಆಯ್ತದೆ ಬೇಜಾರು ಆಯ್ತದೆ ಕನಕ. ಎಂತೆರ್ಗಾರು ಬೇಜಾರು ಹಾಗೆ ಆಯ್ತದೆ. ನೀನು ಏನು ಮಾಡಂಗಿದ್ದದು ಜಯಕ? ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಸುಮ್ಮನಿರು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಏನೋ ಕಾಣೆ ಕಂಚನಕ, ಏನೋ ಕಾಣೆ ನೋಡೋದು. ಇನ್ನೂ ನಕಾರ ಆಗಲಿ ನೋಡ್ತೀನಿ ಅಕ್ಕ. ಏನಂದ ಬಂದರ ಹೆಂಗೆ ಏನೋ ಅಂತ ಬರ್ನಿರ ಅಂದರೆ ಆಮೇಲೆ ಹೆಂಗೆ ಉಗಿಬೇಕು ಅಂತ ಗೊತ್ತು. ಉಗಿತೀನಿ ನಾನು. ಕಿತ್ಕೊಂಡು ತಿನ್ನೋಕೆ ಚೆನ್ನಾಗಿತ್ತಲ್ಲ. ಇವತ್ತು ಹಿಂಗೆ ಆಡ್ತಾಯಿದ್ದೀರಲ್ಲ ಅಂತ ಉಗಿದ್ರೆ ಓಡ್ ಬರ್ಬೇಕು. ಆ ಥರ ಉಗಿತೀನಿ. ನೋಡೋದು ದುಡುಕ್ಬೇಡ್ದು ಅಂತ 4 ದಿವಸ ತಾಳ್ಮೆ ತಕತ್ತೇವನಿ. ಸುಮ್ಕಿರು, ಒಳ್ಳೇದಕ್ಕೆ ಸುಮ್ಕಿರಕ್ಕ, ಒಳ್ಳೇದಕ್ಕೆ ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.